ಆಕ್ರೋಶ ಈ ರೀತಿ ಹೆಚ್ಚಾಗ್ತಾ ಇದ್ದಂತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಯಾವುದೇ ಬಂಡಾಯ ಇಲ್ಲ ಅಂತ ಹೇಳಿದ್ರು. ಎಲ್ಲರೂ ತಾಳ್ಮೆಯಿಂದ ಇರಿ, ಅವಕಾಶ ಸಿಗುತ್ತೆ ಅಂತ ಡಿಸಿಎಂ ಡಿಕೆಶಿ ಭರವಸೆ ಕೊಟ್ಟರು. ಯಾವಾಗಲೂ ಕೂಡ ಈ ಅಸಮಾಧಾನಗಳು ಸಮಾಧಾನಗಳು ಎಲ್ಲ ಇರೋದೇ. ಅಸಮಾಧಾನದಲ್ಲಿ ಸಮಾಧಾನಗಳಿರ್ತವೆ. ಅಸಮಾಧಾನದಲ್ಲಿ ಸಮಾಧಾನಗಳು. ಇನ್ನು ಸಚಿವ ಸಂಪುಟ ರಚನೆ ಆಗ್ತಾ ಇದ್ದ ಹಾಗೆ ಜಿಲ್ಲಾವಾರು ಪ್ರಾತಿನಿಧ್ಯದ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಯಾವ್ಯಾವ ಜಿಲ್ಲೆಗೆ ಎಷ್ಟು ಮಂದಿ ಶಾಸಕರು ಸಚಿವರಾಗೋ ಭಾಗ್ಯ ಸಿಕ್ಕಿದೆ ನೋಡ್ತಾ ಹೋಗೋಣ. ಜಿಲ್ಲಾವಾರು ಪ್ರಾತಿನಿಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವ ನಿರ್ಧಾರ ಈ ರೀತಿಯಾಗಿದೆ. ಮೊದಲದಾಗಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ 28. ಆ ಪೈಕಿ ಕೇವಲ 6 ಮಂದಿಗೆ ಮಾತ್ರ ಸಚಿವರಾಗೋ ಅವಕಾಶವನ್ನ ನೀಡಲಾಗಿದ್ದು, ಕಾಂಗ್ರೆಸ್ನ ಶಾಸಕರ ಪೈಕಿ 6 ಜನ, ಬೆಂಗಳೂರಿನ 6 ಜನ ಶಾಸಕರು ಮಂತ್ರಿಯಾಗಿದ್ದಾರೆ. ಇನ್ನು ಮೈಸೂರು 11 ವಿಧಾನಸಭಾ ಕ್ಷೇತ್ರ ಇದೆ. ಕಾಂಗ್ರೆಸ್ನ ಪೈಕಿ 3 ಜನರ ಶಾಸಕರಿಗೆ ಮಂತ್ರಿ ಆಗುವ ಭಾಗ್ಯ ನೀಡಲಾಗಿದೆ. ಇದೆರಡು ಅತಿ ಹೆಚ್ಚು. ಅದಾದ ನಂತರದ ಜಿಲ್ಲೆಯ ಪ್ರಾತಿನಿಧ್ಯ ಈ ರೀತಿ ಇದೆ. ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರ, ಸಿಕ್ಕಿರೋ ಪ್ರಾತಿನಿಧ್ಯ ಕೇವಲ 2. ಇಬ್ಬರನ್ನ ಮಾತ್ರ ಬೆಳಗಾವಿಯಿಂದ ಮಿನಿಸ್ಟರ್ ಅನ್ನಾಗಿ ಮಾಡಲಾಗಿದೆ. ಮುಂದುವರೆದ ಭಾಗವಾಗಿ ಕಲಬುರಗಿಯಲ್ಲಿ ಇಬ್ಬರು ಶಾಸಕರನ್ನ ಸಚಿವ ದರ್ಜೆಗೆ ಏರಿಸಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರವನ್ನ ಪ್ರಕಟಿಸಿದೆ. ಇನ್ನು ಕಲಬುರಗಿ ನಂತರದ ಜಿಲ್ಲೆ ಕಡೆಗೆ ಫೋಕಸ್ ಕೊಡೋದಾದ್ರೆ ತುಮಕೂರಿನಲ್ಲೂ 11 ವಿಧಾನಸಭಾ ಕ್ಷೇತ್ರ ಇದೆ. 11 ವಿಧಾನಸಭಾ ಕ್ಷೇತ್ರ ಉಳ್ಳ ತುಮಕೂರು ಜಿಲ್ಲೆಗೆ ಮಿನಿಸ್ಟರ್ ಗಿರಿ ಅಂತ ಸಿಕ್ಕಿರೋದು ಕೇವಲ 2 ಕಾಂಗ್ರೆಸ್ ಶಾಸಕರಿಗೆ ಮಾತ್ರ. ಇದಾದ ನಂತರದಲ್ಲಿ ಬರೋದು ವಿಜಯಪುರ ಜಿಲ್ಲೆಯಲ್ಲೂ ಕೂಡ 2 ಶಾಸಕರನ್ನ ಸಚಿವ ಸಂಪುಟ ದರ್ಜೆಯ ಮಂತ್ರಿಯನ್ನಾಗಿ ನೇಮಿಸಿ ಇವತ್ತು ಪ್ರಮಾಣ ವಚನವನ್ನ ಕೂಡ ಬೋಧಿಸಿದೆ ಕಾಂಗ್ರೆಸ್ನ ಸರ್ಕಾರ. ಹಾಗೆ ಬೀದರ್ನಲ್ಲಿ 2 ಶಾಸಕರನ್ನ ಮಂತ್ರಿಗಿರಿಯ ತನಕ ತೆಗೆದುಕೊಂಡು ಹೋಗುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಇರೋದು 4 ವಿಧಾನಸಭಾ ಕ್ಷೇತ್ರ. ಆ ಪೈಕಿ ಒಬ್ಬರಿಗೆ KH ಮುನಿಯಪ್ಪ ದೇವನಹಳ್ಳಿಯಿಂದ ಗೆದ್ದು ಬೀಗಿದ್ದಾರೆ. ಅವರನ್ನ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಇನ್ನು ಈ ಬಾರಿ ಮಂಡ್ಯದಲ್ಲೂ ಕೂಡ ಭರಪೂರ ಸಪೋರ್ಟ್ ಮತದಾರರಿಂದ ಕಾಂಗ್ರೆಸ್ಗೆ ಸಿಕ್ಕಿದೆ. ಮಂಡ್ಯಗೆ ಒಬ್ಬರನ್ನ ಸಚಿವರನ್ನಾಗಿ ನೇಮಿಸುವ ಮೂಲಕ ಪ್ರಾತಿನಿಧ್ಯದ ವಿಚಾರದಲ್ಲಿ ಈ ರೀತಿ ಲೆಕ್ಕಾಚಾರ ಕಾಂಗ್ರೆಸ್ ಮಾಡಿಕೊಂಡಿದೆ. ಇನ್ನು ರಾಮನಗರ ಒಬ್ಬರನ್ನ ಮಂತ್ರಿ ಮಾಡಲಾಗಿರೋದು ನಮಗೆ ಗೊತ್ತಿದೆ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ. ಹಾಗೆ ಪ್ರಬಲ ಖಾತೆಯನ್ನೇ ಅವರು ಇಟ್ಕೊಂಡಿರ್ತಾರೆ ತಂಬಳಿ ಅನ್ನೋ ಲೆಕ್ಕಾಚಾರ ಇದೆ. ಅದು ಖಾತ್ರಿಯಾಗೋದು ಬಾಕಿ ಇದೆ. ಇನ್ನು ಶಿವಮೊಗ್ಗ ಸೊರಬಾದ ಶಾಸಕರು ಮಧು ಬಂಗಾರಪ್ಪ ಅವರನ್ನ ಮಂತ್ರಿ ಮಾಡಿ ಇವತ್ತು ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿದ್ದಾರೆ. ಮಧು ಬಂಗಾರಪ್ಪ ಶಿವಮೊಗ್ಗದ ನಂತರದಲ್ಲಿ ಬರ್ತಾ ಇರುವ ಜಿಲ್ಲೆ ಬಳ್ಳಾರಿಯಿಂದ ಕೂಡ ಒಬ್ಬರನ್ನ, ಬಳ್ಳಾರಿ ಗ್ರಾಮೀಣ ಭಾಗದಿಂದ ವಾಲ್ಮೀಕಿ ಸಮುದಾಯದ ಬಿ ನಾಗೇಂದ್ರ ಅವರು ಗೆದ್ದಿದ್ರು. ಅವರನ್ನ ಶಾಸಕರಿಂದ ಸಚಿವರನ್ನಾಗಿ ಏರಿಕೆ ಮಾಡಿದೆ ಕಾಂಗ್ರೆಸ್. ಇನ್ನು ರಾಯಚೂರು ಜಿಲ್ಲೆಯಿಂದ ಕೂಡ ಕಾಂಗ್ರೆಸ್ನ ಒಬ್ಬರು ಶಾಸಕರನ್ನ ಸಚಿವರನ್ನಾಗಿ ಬಡ್ತಿ ನೀಡಲಾಗಿದೆ. ಇವತ್ತು ಪ್ರಮಾಣ ವಚನವನ್ನ ಕೂಡ ಸ್ವೀಕರಿಸಿದ್ದಾರೆ ರಾಯಚೂರು ಜಿಲ್ಲೆಗೆ. ಆ ಮೂಲಕ ಸಚಿವ ಸಂಪುಟದ ಲಿಸ್ಟ್ನಲ್ಲಿ ಸಿಕ್ಕಿರೋದು 1 ಪ್ರಾತಿನಿಧ್ಯ. ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಒಬ್ಬ ಕಾಂಗ್ರೆಸ್ ಶಾಸಕರನ್ನ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಹಾಗೆ ಸಿದ್ದರಾಮಯ್ಯ ಡಿಕೆಶಿ ಸಂಪುಟದಲ್ಲಿ ಒಬ್ಬರು ಹುಬ್ಬಳ್ಳಿ ಆ ಜಿಲ್ಲೆಯನ್ನ ಪ್ರತಿನಿಧಿಸುವ ಶಾಸಕರು ಮಂತ್ರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇತ್ತ ಚಿತ್ರದುರ್ಗದಿಂದ ಕೂಡ ಹಿರಿಯೂರು ಶಾಸಕರು ಸುಧಾಕರ್ ಅವರನ್ನ ಮಂತ್ರಿ ಮಾಡಿ ಇವತ್ತು ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದಾರೆ ಸುಧಾಕರ್ ಅವರು. ಇನ್ನು ಉತ್ತರ ಕನ್ನಡ ಮಂಕಾಳು ವೈದ್ಯ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಂತ್ರಿಯಾಗಿ ಇನ್ಮುಂದೆ ಕಾರ್ಯನಿರ್ವಹಿಸಲಿದ್ದಾರೆ. ಇದಾದ ನಂತರದಲ್ಲಿ ಬರ್ತಾ ಇರೋದು ಕೊಪ್ಪಳಕ್ಕೂ ಕೂಡ ಸಿಕ್ಕಿರೋದು ಪ್ರಾತಿನಿಧ್ಯ ಒಂದೇ. ಕೊಪ್ಪಳ ಜಿಲ್ಲೆಗೆ ಕೇವಲ ಕಾಂಗ್ರೆಸ್ ಶಾಸಕರ ಪೈಕಿ ಒಬ್ಬರನ್ನ ಮಾತ್ರ ಮಂತ್ರಿಗಿರಿಗೆ ಬಡ್ತಿ ನೀಡಿದೆ. ಯಾದಗಿರಿ ಅಭಿವೃದ್ಧಿ ಹೆಚ್ಚಾಗಿ ಬೇಕು, ಹಾಗಾಗಿ ಫೋಕಸ್ ಕೂಡ ಬೇಕು ಅಂತ ಹೇಳಿ ನಿರೀಕ್ಷಿಸ್ತಾ ಇರುವ ಜಿಲ್ಲೆ. ಆದರೆ ಮಂತ್ರಿ ಪದವಿ ಸಿಕ್ಕಿರೋದು ಕೇವಲ ಒಬ್ಬ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಯಾದಗಿರಿಯಲ್ಲಿ. ಇನ್ನು ಗದಗದಿಂದ ಕೂಡ ಕೇವಲ ಒಬ್ಬ ಕಾಂಗ್ರೆಸ್ ಶಾಸಕ ಇವತ್ತು ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಜಿಲ್ಲಾವಾರು ಪ್ರಾತಿನಿಧ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಗದಗದಿಂದ ಕೂಡ ಮಂತ್ರಿಯಾಗಿ ಹೊರಹೊಮ್ಮಿರೋದು ಕೇವಲ ಒಬ್ಬ ಕಾಂಗ್ರೆಸ್ನ ಶಾಸಕರು. ಇತ್ತ ಚಿಕ್ಕಬಳ್ಳಾಪುರದಿಂದ MC ಸುಧಾಕರ್ ಅವರು ಇವತ್ತು ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಯಾವ ಖಾತೆ ಸಿಗುತ್ತೆ ಅನ್ನೋದು ಇನ್ನೂ ಖಾತ್ರಿಯಾಗಿಲ್ಲ. ವೈದ್ಯಕೀಯ ಅಂತ ಹೇಳಲಾಗ್ತಿತ್ತು, ಅದನ್ನ ಕಾಂಗ್ರೆಸ್ ಇನ್ನೂ ಸ್ಪಷ್ಟಪಡಿಸೋದು ಬಾಕಿ ಇದೆ. ಇತ್ತ ಬಾಗಲಕೋಟೆ ಜಿಲ್ಲೆಯಿಂದ ಕೂಡ ಕೇವಲ ಒಬ್ಬ ಕಾಂಗ್ರೆಸ್ನ ಶಾಸಕ ಮಂತ್ರಿಯಾಗಿ ಬಡ್ತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ದಾವಣಗೆರೆ SS ಮಲ್ಲಿಕಾರ್ಜುನ್ ಅವರು ಸಮುದಾಯವಾರು ಪ್ರಾತಿನಿಧ್ಯ ಕೂಡ SS ಮಲ್ಲಿಕಾರ್ಜುನ್ ಅವರನ್ನ ಕೂಡ ಇವತ್ತು ಮಂತ್ರಿಯನ್ನಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದು ಜಿಲ್ಲಾವಾರು ಪ್ರಾತಿನಿಧ್ಯ. ಆದ್ರೆ ಕೆಲ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪರವಾಗಿ ಜನ ಭರಪೂರವಾದ ಬೆಂಬಲವನ್ನ ನೀಡಿದ್ದಾರೆ. ಇನ್ನು ಪ್ರಾತಿನಿಧ್ಯದ ವಿಚಾರದಲ್ಲೂ ಕೂಡ ಅದನ್ನ ಪರಿಗಣಿಸಲಾಗಿದೆ. ಆದ್ರೆ ಕೆಲ ಜಿಲ್ಲೆಗಳನ್ನ ಕಡೆಗಣಿಸಲಾಗಿದೆ ಅನ್ನೋ ಬೇಸರ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಮಂತ್ರಿ ಸ್ಥಾನ ವಂಚಿತ ಜಿಲ್ಲೆಗಳು ಯಾವ್ದು, ಹಾಗೆ ಅಲ್ಲಿ ಎಷ್ಟು ಮಂದಿ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಲೆಕ್ಕಾಚಾರ ಮಾಡ್ತಾ ಹೋಗೋಣ.
ಕೋಲಾರದಲ್ಲಿ ಒಟ್ಟು ಇರೋದು 6 ಕ್ಷೇತ್ರ. ಕಾಂಗ್ರೆಸ್ ಅದರಲ್ಲಿ ಗೆದ್ದಿರೋರು 4 ಮಂದಿ ಶಾಸಕರು. ಆದ್ರೆ ಕೋಲಾರದಿಂದ ಒಬ್ಬ ಮಂತ್ರಿ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಎಂಟ್ರಿಯನ್ನ ಪಡೆದುಕೊಂಡಿಲ್ಲ. ಮುಂದಿನ ಜಿಲ್ಲೆ ಹಾಸನ. ಹಾಸನದಲ್ಲಿರೋದು ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು. ಆ ಪೈಕಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ. ಇನ್ಫ್ಯಾಕ್ಟ್ ಜೆಡಿಎಸ್ನ ಭದ್ರಕೋಟೆ ಅಲ್ಲಿ ಖಾತೆ ತೆರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಮಂತ್ರಿ ಸ್ಥಾನ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನಕ್ಕೂ ಕೂಡ ಪ್ರಾತಿನಿಧ್ಯ ಲಭ್ಯ ಆಗಿಲ್ಲ. ಇನ್ನು ಉಡುಪಿ ಇರೋದು ಒಟ್ಟು 5 ಕ್ಷೇತ್ರ. ಕ್ಲೀನ್ ಸ್ವೀಪ್ ಮಾಡಿದೆ ಬಿಜೆಪಿ. ಸಹಜವಾಗಿ ಕಾಂಗ್ರೆಸ್ನಿಂದ ಯಾರೂ ಕೂಡ ಶಾಸಕರಾಗಿಲ್ಲ. ಹೀಗಾಗಿ ಸಚಿವ ಸ್ಥಾನ ಕೂಡ ಆ ಜಿಲ್ಲೆಗೆ ಲಭ್ಯವಾಗ್ತಿಲ್ಲ. ಇನ್ನು ದಕ್ಷಿಣ ಕನ್ನಡ ಒಟ್ಟಿರೋದು 8 ವಿಧಾನಸಭಾ ಕ್ಷೇತ್ರಗಳು. ಕಾಂಗ್ರೆಸ್ ಅಲ್ಲಿ 2 ಕ್ಷೇತ್ರವನ್ನ ಗೆದ್ದಿದೆ. ಯುಟಿ ಖಾದರ್ ಮಂತ್ರಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಸ್ಪೀಕರ್ ಮಾಡಿ ಮಂತ್ರಿ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡಕ್ಕೂ ಕೂಡ ಪ್ರಾತಿನಿಧ್ಯ ನೀಡುವಲ್ಲಿ ಕಾಂಗ್ರೆಸ್ ಹಿಂದೇಟನ್ನ ಹಾಕಿದೆ. ಮತ್ತೊಂದು ಜಿಲ್ಲೆ ಚಿಕ್ಕಮಗಳೂರು. ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿದೆ. ಕಾಂಗ್ರೆಸ್ 5ಕ್ಕೆ 5 ಗೆದ್ದಿದೆ. ಆದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ 5ಕ್ಕೆ 5 ಗೆದ್ದರೂ ಕೂಡ ಒಬ್ಬ ಶಾಸಕರನ್ನ ಕೂಡ ಚಿಕ್ಕಮಗಳೂರು ವ್ಯಾಪ್ತಿಯಿಂದ ಮಂತ್ರಿ ಮಾಡುವಲ್ಲಿ ಕಾಂಗ್ರೆಸ್ ಯಾಕೋ ಹಿತಾಸಕ್ತಿಯನ್ನು ತೋರಿಸಿದಂತೆ ಕಾಣ್ತಾ ಇಲ್ಲ. ಇನ್ನು ಕೊಡಗು ಕೂಡ ಒಂದು ರೀತಿಯಲ್ಲಿ ಹಿಸ್ಟಾರಿಕ್ ವಿಕ್ಟರಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ. ದಶಕಗಳಿಂದ ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಆದರೆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ರು. ಮಿನಿಸ್ಟರ್ ಮಾಡಬೇಕು ಅನ್ನೋ ಕೂಗಿತ್ತು. ಆದರೆ ಪ್ರಾತಿನಿಧ್ಯದ ವಿಚಾರದಲ್ಲಿ ಕೊಡಗುಗೂ ಕೂಡ ಈ ಬಾರಿ ಸಚಿವರ ಪಟ್ಟಿಯಲ್ಲಿ ಅವಕಾಶ ಲಭ್ಯ ಆಗಿಲ್ಲ. ಚಾಮರಾಜನಗರ ಒಟ್ಟಿರೋದು 4. ಅದರಲ್ಲಿ 3 ಕ್ಷೇತ್ರಗಳನ್ನ ಕಾಂಗ್ರೆಸ್ನ ಶಾಸಕರೇ ಗೆದ್ದಿದ್ದಾರೆ. ಆದರೆ ಮಂತ್ರಿಗಿರಿ ಮಾತ್ರ ಶೂನ್ಯ. ಮತ್ತೊಂದು ಕಡೆ ಹಾವೇರಿ ಇರೋದು ಒಟ್ಟು 6 ಕ್ಷೇತ್ರ. 6ರಲ್ಲಿ 1 ಮಾತ್ರ ಬೇರೆ ಪಕ್ಷದ ಪಾಲಾಗಿದ್ರೆ 5 ಕ್ಷೇತ್ರಗಳನ್ನ ಕಾಂಗ್ರೆಸ್ನ ಶಾಸಕರೇ ಗೆದ್ದುಕೊಂಡಿದ್ದಾರೆ. ಅಭ್ಯರ್ಥಿಗಳು ಗೆದ್ದು ಶಾಸಕರಾಗಿದ್ದಾರೆ. ಆದರೆ ಮಂತ್ರಿ ಪಟ್ಟಿಯಲ್ಲಿ ಹಾವೇರಿ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಲಭ್ಯವಾಗಿಲ್ಲ. ವಿಜಯನಗರ ಇರೋದು ಒಟ್ಟು 5 ವಿಧಾನಸಭಾ ಕ್ಷೇತ್ರ. ಆ ಪೈಕಿ 2 ಕಾಂಗ್ರೆಸ್ನ ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ. ಆದರೆ ಮಂತ್ರಿ ಪಟ್ಟಿಯಲ್ಲಿ ಯಾರ ಹೆಸರು ಕೂಡ ಇಲ್ಲ. ಈ ರೀತಿ ಜಿಲ್ಲಾವಾರು ಪ್ರಾತಿನಿಧ್ಯದಲ್ಲೂ ಕೂಡ ಒಂದಷ್ಟು ತಾರತಮ್ಯ ಆಗಿದೆ ಅನ್ನೋ ಆರೋಪ ಕೇಳೋಕ್ ಸಿಗ್ತಾ ಇದೆ. ಇನ್ನು ಮಿನಿಸ್ಟರೋ ಶಾಸಕರು ಒಟ್ನಲ್ಲಿ ನಮ್ ಗ್ಯಾರಂಟಿ ಕತೆ ಏನು ಮೊದಲು ಅದನ್ನ ಹೇಳಿ ಅಂತ ಜನ ಕೇಳೋದನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ. ಮಾಡ್ತೀವಿ ಅಂತಿದ್ದ ಸಿಎಂ ಡಿಸಿಎಂ ಇವತ್ತು ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆಯಾಯಿತು. ಇವತ್ತು ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದೂ ಆಯಿತು. ಇನ್ನೇನಿದ್ರು ಗ್ಯಾರಂಟಿ ಗೊಂದಲಗಳಿಗೆ ತೆರೆ ಎಳೆಯೋ ಕಾಲ ಬಂದಿದೆ. ಯಾಕಂದ್ರೆ ಕೊಪ್ಪಳದಲ್ಲಿ ಬಸ್ ಟಿಕೆಟ್ ವಿಚಾರಕ್ಕೆ ದೊಡ್ಡ ಜಗಳಾನೇ ಆಗಿದೆ. ಇಲ್ಲ ನಾನು ಕೊಡೋದಲ್ಲ, ನೀ ಕೆಳಗೆ ಫಸ್ಟ್ ಸಿದ್ದರಾಮಯ್ಯ ಸಾಹೇಬ್ರು ಉಚಿತ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಬಿಲ್ ಕೊಡಲ್ಲ ಅಂತ ಯಾದಗಿರಿಯ ದೋರನಹಳ್ಳಿ ಜನ ಪಟ್ಟು ಹಿಡಿದಿದ್ರು. ಜನರ ಸಿಟ್ಟಿಗೆ ಬಿಜೆಪಿಯವರು ಸಾಥ್ ನೀಡುತ್ತಿದ್ದಾರೆ. ಜೂನ್ 1ರೊಳಗೆ ಗ್ಯಾರಂಟಿ ಜಾರಿಯಾಗದಿದ್ರೆ ಗ್ಯಾರಂಟಿಯಾಗಿ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ. 20 ದಿನಗಳಾದರೂ ಆ ಹಂಚಿಕೆ ಕಾರ್ಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂತ ಕೆಲಸ ಕಾರ್ಯಗಳು ನಡೆದಿಲ್ಲ. ಹಾಗಾಗಿ ಇವತ್ತು ಎಲ್ಲಾ ಕಡೆಗಳಲ್ಲಿ ಗಲಾಟೆಗಳಾಗ್ತಾ ಇದ್ದಾವೆ. ನಮ್ಮ ಕಾರ್ಯ 1 ತಿಂಗಳು ಕಾಯ್ತೀವಿ. ಇದಾಗಿದ್ರೆ ನಾವು ಇಡೀ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ 2 ಕಾರಣಕ್ಕೆ ಮಾಡಿದ್ರೆ ನಿಮ್ಮ ದ್ವೇಷದ ರಾಜಕಾರಣವನ್ನು ನಾವು ಹೋರಾಟದ ಮುಖಾಂತರ ನಿಲ್ಲಿಸ್ತೀವಿ. ದ್ವೇಷದ ರಾಜಕಾರಣವನ್ನು ಕೈಬಿಡಿ. ಮೊದಲ ಬಜೆಟ್ ಅಲ್ಲೇ ನಮ್ಮೆಲ್ಲ ಗ್ಯಾರಂಟಿ ಕಾರ್ಡ್ಗಳನ್ನ ಅನುಷ್ಠಾನ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇದ್ರ ಮಧ್ಯೆ ರಾಜ್ಯಾದ್ಯಂತ ಗೊಂದಲಗಳು ಕೂಡ ಸಾಕಷ್ಟು ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಅತಿ ಶೀಘ್ರದಲ್ಲಿ ಅವ್ರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಬೇಕು. ಅವರು ಕೊಟ್ಟಂತ 5-6 ಭರವಸೆಗಳು ಅದನ್ನ ಜನರಿಗೆ ಜಾರಿ ಮಾಡೋಂಥ ಕೆಲಸ ಆಗಬೇಕಾಗಿದೆ. ಇವಾಗ ಕುಂಟು ನೆಪ ಹೇಳ್ತಾ ಇದ್ದಾರೆ. ಆ ಸುಳ್ಳು ಹೇಳಿರೋಂಥ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಜನರು ಖಂಡಿತವಾಗಿ ಆ ತಕ್ಕ ಶಿಕ್ಷೆಯನ್ನು ಕೊಡಂತ